ಅದೇನೋ ಈಗ ಕೆಲಸ ಮಾಡೋ ವಿಚಾರದಲ್ಲಿ ಗಲಾಟೆ ಅಂತೆ. ಯುವಕರು 70 ಗಂಟೆ ಮಾಡಬೇಕು ಅಂತ ನಾರಾಯಣಮೂರ್ತಿ ಹೇಳಿದ್ದಕ್ಕೆ ಸಂಸದ ಕಾರ್ತಿ ಚಿದಂಬರಂ ಕೆಲಸ ಮಾಡಬೇಕು ಅನ್ನೋದು ಅರ್ಥರಹಿತ. ಮೊದಲು ಸಾಮರ್ಥ್ಯದ ಹೆಚ್ಚಳದ ಕಡೆ ಗಮನ ಕೊಡಬೇಕು. ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅಂತ ಗಾದೆ ಇದು. ಇದನ್ನು ಕೇಳಿದ್ರೆ ಸಾಮರ್ಥ್ಯ ಅನ್ನೋದು, ಸಾಮರ್ಥ್ಯ ಕೇಳಿದ್ರೆ ಕೆಲಸ ಅನ್ನೋದು, ಇದು ಎಂಡೇ ಇಲ್ಲ ಇವ್ರುಗಳದ್ದು ಬುರುಡೆಗೆ, ಆಯಿತಾ. ಆಮೇಲೆ ಕಳಪೆ ಮೂಲಸೌಕರ್ಯ ಎದುರಿಸುತ್ತಾ ನಮ್ಮ ದೈನಂದಿನ ಬದುಕನ್ನೊಂದು ಹೋರಾಟದ ಥರ ಸಾಗಿಸ್ತಾ ಇದ್ದೀವಿ ಅಂತ ಬುರುಡೆ ಬಿಟ್ಟಿದ್ದಾರೆ ಅವ್ರು ನಿಂತ್ಕೊಂಡು. ಅವರು ಯಾರಪ್ಪ ಜವಾಬ್ದಾರಿ ಈ ಕಳಪೆ ಮೂಲಸೌಕರ್ಯಕ್ಕೆ? ಯಾರು? 75 ವರ್ಷ ಆಡಳಿತ ಆಗಿದೆ. ಮೂರು ಥರದ ಸರ್ಕಾರ ನೋಡಿದ್ದೀವಿ. ಒಂದು ಕಾಂಗ್ರೆಸ್ಸು, ಪ್ಯೂರ್ ಕಾಂಗ್ರೆಸ್ಸು, ಇನ್ನೊಂದು ಕಂಬೈಂಡು, ಇನ್ನೊಂದು BJP. ಅವರು ಕಂಬೈಂಡಿಗಿದ್ದಾರೆ. ಯಾರಪ್ಪ ಈ ಮೂಲಸೌಕರ್ಯಕ್ಕೆ ಕಾರಣ? 40-45 ವರ್ಷ ನೀವು ಆಡಳಿತ ನಡೆಸಿದ್ರಲ್ಲ ಕಾಂಗ್ರೆಸ್ಸಲ್ಲಿ, ಯಾರ ಕಾರಣ ರೀ ಮೂಲಭೂತ ಸೌಕರ್ಯಕ್ಕೆ? ನಮ್ಮಿಂದ ಆಗಿದ್ದು ಅಂತ ಹೇಳ್ಕೋಬೇಕಲ್ಲ. ಸುಮ್ಮನೆ ಭಾಷಣ ಬಿಗಿಯಕ್ಕೆ ಏನು ಹೋಗ್ಬೇಕು ಹೇಳಿ, ಬಿಡ್ತಾ ಇರ್ತಾರೆ. ರಾಜಕಾರಣಿಗಳಿಗೆ ಮಾತ್ರ 24x7 ಬೇಕು. ಇವ್ರು ಮಾತ್ರ ಹೇಳೋದು ವಾರದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ 12 ಗಂಟೆವರೆಗೆ, ಸೋಮವಾರದಿಂದ. ಸೊ ಟೋಟ್ಲಿ 4 ದಿನ ಅಷ್ಟೇ ಇರಬೇಕು ಅಂತ. ಸರಿ, ಮಾಡಿಸಿ, ಹಂಗೆ ಮಾಡಿಸಿ, ಇಂಪ್ರೂವ್ ಆಗಲಿ. ನಮ್ಮ ಸೌಕರ್ಯನೂ ಕೊಟ್ಬಿಡ್ರಿಪ್ಪ ನಮಗೆ. ಎಲ್ಲನೂ ಹೇಗಾಗುತ್ತೆ ಕೊಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಚಿದಂಬರಂ ಅವ್ರು ಕೊಡ್ತಾರೆ. ಅವ್ರೇನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವ್ರು, ಅವ್ರ ಅಪ್ಪ ಜೋಬಿಂದ ತೆಗೆದು ಕೊಟ್ಬಿಡ್ತಾರೆ ಎಲ್ಲರಿಗೂ. ಮಂಗಳೂರು ಬೆಂಗಳೂರು ಮಧ್ಯೆ ಇರೋ ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಿಸ್ತೃತ ಯೋಜನೆಯನ್ನು ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಿಂದೆ ಆಗಲ್ಲ, ಇದು ತುಂಬ ದುಡ್ಡಾಗತ್ತೆ ಅಂತ ಬಿಟ್ಟಿದ್ರು. ಈಗೇನೋ ಕೊಟ್ಟಿದ್ದಾರೆ. ಅದು ಯಾವಾಗ ಆಗುತ್ತೋ ಬಿಡುತ್ತೋ ನೋಡೋಣ. ಈ ಮಧ್ಯೆ ಪರಿಸರವಾದಿಗಳು ಹೇಳ್ತಾರೆ, ಇಲ್ಲ ಈಗಾಗಲೇ ಮಣ್ಣು ಕುಸಿತಿದೆ, ನೀವು ಇದನ್ನೇನಾರು ಮಾಡೋಕ್ಕೆ ಹೋದರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ನೋಡಿ ಅಂತ ಅಂದಿದ್ದಾರೆ. ನೋಡೋಣ, ಒಂದು DPR ರೆಡಿ ಆಗಲಿ, ಆಮೇಲೆ ಮಾಡೋದು ಬಿಡೋದು ನೋಡಿದ್ರೆ ಆಯ್ತಪ್ಪ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪೈಕಿ ಈಗ 5 ಆರೋಪಿಗಳಿಗೆ ಬೇಲಾಗಿದೆ. 57ನೇ CCH ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಪವನ್, ರಾಘವೇಂದ್ರ, ನಂದೀಶ್, ಧನು, ವಿನಯ್ ಇವರೆಲ್ಲರಿಗೂ ಕೂಡ ಬೇಲಾಗಿದೆ. ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಇದರೊಂದಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ನಟ ದರ್ಶನ್ ಅವರ ಪತ್ನಿ ಮತ್ತು ಅವರ ತಾಯಿ ಮೀನಾ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ಹರಕೆಯನ್ನು ತೀರಿಸಿದ್ರು. ಆಲ್ ರೈಟ್. ಮನೆಯಿಂದ ಒಂದು ಭಾಳ ಅದ್ಭುತವಾದ ಕತೆ. ಮನೆಯಿಂದ ದೂರವಾಗಿ 25 ವರ್ಷ ಆಗಿತ್ತಂತೆ ಈ ಮಹಿಳೆ. ಇದೀಗ ಅವ್ರ ಮಕ್ಕಳನ್ನು ಸೇರಿದ ಘಟನೆ, ಅಪರೂಪದ್ದಿದು. ಬಳ್ಳಾರಿ ಮೂಲದ ಸಾಕಮ್ಮ 25 ವರ್ಷದ ಹಿಂದೆ ನಾಪತ್ತೆ ಆದರು. ಅವರು ಮೃತಪಟ್ಬಿಟ್ಟಿದ್ದಾರೆ ಅಂತ ಕುಟುಂಬಸ್ಥರೆಲ್ಲ ಪರಿಭಾವಿಸ್ಕೊಂಡು ಅವ್ರದ್ದು ತಿಥಿನೂ ಮಾಡಿಟ್ಬಿಟ್ರು. ಈ ಮಾಡ್ತಾರೆ, ಇನ್ನೇನು ಮಾಡ್ತಾರೆ, ಇನ್ನು ಕೈಗೂ ಸಿಕ್ಕಲಿಲ್ಲ ಅಂತ. 25 ವರ್ಷ ಆದಮೇಲೆ, 25 ವರ್ಷ ಆಯಿತು, 25 ವರ್ಷದ ಹಿಂದೆ. ಆದರೆ ಆಕೆ ಹಿಮಾಚಲ ಪ್ರದೇಶದ ನಿರಾಶ್ರಿತರ ಶಿಬಿರದಲ್ಲೆಲ್ಲೋ ಇರೋದು ಬೆಳಕಿಗೆ ಬಂದ್ಬಿಡ್ತು. ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಇದೆಯಂತೆ. 3 ಮಕ್ಕಳ ತಾಯಿ ಸಾಕಮ್ಮ 25 ವರ್ಷದಿಂದ ಆಗಿರೋದು. ಆಗ ಮಾನಸಿಕ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಈಗಿದೆಯೋ ಅದೇನಾಗಿದೆಯೋ ಗೊತ್ತಿಲ್ಲ. ಎರಡನೇದು, ಆಕೆ ಹೇಳಲಿಲ್ವ ಯಾರಿಗೂ ನನ್ನ ಊರಿದು ಅಂತಂದರೆ, ಅಷ್ಟು ಹೇಳದೇ ಇರೋ ಅಷ್ಟು ಇದೆ ಅವರು. ಏನೋ ಹೋಟೆಲ್ ಆಗೋಗಿದೆ, ಅದು ಹೆಂಗೋ. ಹೊಸಪೇಟೆಯಲ್ಲಿ ರೈಲು ಹತ್ತಿದ್ದಾರೆ, ಸ್ಟ್ರೈಟ್ ಹೋಗಿ ಹಿಮಾಚಲಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗಿ ಹಿಮಾಚಲಕ್ಕೆ ಹೋದ್ರೆ ಹೋಟೆಲ್ ಮಂಡಿಯಲ್ಲಿ ನಿರಾಶ್ರಿತರ ಶಿಬಿರದಲ್ಲಿ ಆಶ್ರಯ ಪಡೆದುಬಿಟ್ರು. ಈ ವಿಷಯ ಮಂಡ್ಯ ಮೂಲದ ರವಿನಂದನ್ ಅವರು IPS ಆಫೀಸರು ಹಿಮಾಚಲದಲ್ಲಿ, ಅವ್ರ ಗಮನಕ್ಕೆ ಬಂದಿದೆ. ಅವರು ಬೆಂಗಳೂರಿನಲ್ಲಿ ತಮ್ಮ ಸ್ನೇಹಿತರು ಇವ್ರಿಗೆ ಯಾರಿಗೋ ವಿಡಿಯೋ ಮಾಹಿತಿ ಎಲ್ಲ ಕೊಟ್ಟರು. ಅದೆಲ್ಲ ಜನಕ್ಕೆಲ್ಲ ಗೊತ್ತಾಯಿತು, ರಾಜ್ಯ ಸರ್ಕಾರಕ್ಕೂ ಗೊತ್ತಾಯಿತು. ಎಲ್ಲರೂ ಸ್ವಲ್ಪ ಆಸ್ಥೆ ವಹಿಸಿದ್ರು ಯಾರು ಆಫೀಸರ್ಗಳು. ಈಗ ಅವರು ತಮ್ಮ ಕುಟುಂಬವನ್ನು ವಾಪಸ್ ಸೇರ್ಕೋತಿದ್ದಾರೆ. ಅವ್ರ ಮಕ್ಕಳ ಜೊತೆ ಎಲ್ಲ ಫೋನಲ್ಲೆಲ್ಲ ಮಾತಾಡಿ ಎಲ್ಲ ಮಾಡಿದಾರಂತೆ. ಸ್ವಗ್ರಾಮದ ಕಡೆಗೆ ಬರ್ತಿದ್ದಾರಂತವ್ರು. ಸಂತೋಷ, ಭಾಳ ಅಮೇಝಿಂಗ್ ರಿಯೂನಿಯನ್ ಅಷ್ಟೇ. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ವಿಕ್ರಮ್ ರಾಜ. ಇನ್ನೊಬ್ಬನ ಹೆಸರು ತೋರ್ಸು. ಬೋಜ್ರಾಜ. ಹಾ, ಮಗಳಮ್ಮ, ಮಗಳು, ನಿಮ್ಮ ಮಗಳು ಹ್ಞೂ ಬಸ್ಸಿರಿ. ಗ್ಯಾಸ್ ಬರ್ತೈತ್ರಿ. ಆಪರೇಷನ್ ಆಗಿರೋದು. ಆಪರೇಷನ್ ಆಗಿತ್ತಾ? ಆಪರೇಷನ್ ಆಗೈತಿ.